ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅನುಪಮ ಮನೆಯಲ್ಲಿ ಅವರ ಮೊಮ್ಮಕ್ಕಳೆಲ್ಲ ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಮದುವೆ ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ. ಆದರೆ ಅನುಪಮ ಸಾಕು ಮಗಳು ಸಿಕ್ಕೇ ಇಲ್ಲ ಇನ್ನೂ. ಅವಳು ಗುಜರಾತಲ್ಲೇ ಇದ್ದಾಳೆ ಹೌದು, ಆದರೆ ಅನುಪಮ ಎಲ್ಲಿದ್ದಾಳೆ ಅಂತಲೂ ಗೊತ್ತಾಗ್ದಲೇ ಫೋಟೋ ನೋಡಿಕೊಂಡು ದಿನ ಮಗಳದು ಫೋಟೋ ನೋಡ್ಕೊಂಡು ದಿನ ಅಳ್ತಾ ಕೂತ್ಕೊತಾಳೆ. ಅಪ್ಪ ಒಂದು ಕಡೆ, ಮಗಳೊಂದು ಕಡೆ, ಅಮ್ಮ ಒಂದು ಕಡೆ ಆಗಿಬಿಟ್ಟಿದ್ದಾರೆ. ಎಲ್ಲ ಒಂದೊಂದು ಕಡೆ ಇದ್ದಾರೆ. ಆದರೆ ಇವ್ರು ಎಷ್ಟೇ ಮಕ್ಕಳಿದ್ರೂ ಎಲ್ಲರೂ ಅವಳಿಗೆ ಎಗನಿಷ್ಠೆಯಾಗೇ ಇರ್ತಾರೆ. ಆ ಮಗಳು ಸಿಕ್ಕಿದರೆ ಸಾಕು ಅಂತ ಎಲ್ಲ ಕಡೆ ಹುಡುಕ್ತಿರ್ತಾಳೆ. ಆದರೆ ಎಲ್ಲೂ ಸಿಕ್ಕಿಲ್ಲ. ಪೊಲೀಸರು ಇನ್ನೂ ಹುಡುಕ್ತಾನೇ ಇದ್ದಾರೆ. ನನ್ನ ಮಗಳ ಹುಡುಕೊಡಿ ಅಂತ ಹೇಳ್ಬಿಟ್ಟು ಪೊಲಿಟಿಷನಿಗೆ ಕಂಪ್ಲೇಂಟ್ ಮಾಡಿದ್ದಾಳೆ. ಅವರು ಹುಡುಕ್ತಲೇ ಇದ್ದಾರೆ, ಆದರೆ ಸಿಕ್ಕಿಲ್ಲ ಅನುಪಮ ಮಗಳು. ಅವಳು ಇವಾಗ ದೊಡ್ಡ ಡ್ಯಾನ್ಸರ್ ಆಗಿದ್ದಾಳೆ. ಮತ್ತು ಒಳ್ಳೊಳ್ಳೆ ಈವೆಂಟ್ಗಳಿಗೆ ಹೋಗಿ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡಿ ಒಳ್ಳೆ ಅಮೌಂಟು ತಗೊಳ್ತಾ ಇದ್ದಾಳೆ. ಈ ಕಡೆ ಬಂದು ಅನುಪಮಗೆ ಮೊಮ್ಮಗಳು, ಇವಳು ತುಂಬ ಫೇವರೇಟ್ ಮೊಮ್ಮಗಳು. ಇವಳು ತುಂಬ ಅಜ್ಜಿನ ಇಷ್ಟಪಡ್ತಾಳೆ. ಈ ಅಜ್ಜಿಗೆ ಎಲ್ಲ ಕೆಲಸ ಮಾಡಿಕೊಡೋದಾಗಲಿ, ಅಜ್ಜಿ ಹೇಳಿದ್ದೆಲ್ಲ ಕೇಳೋದಾಗಲಿ ಎಲ್ಲ ಮಾಡ್ತಾಳೆ ಇವಳು. ಆದರೆ ಅಜ್ಜಿಗೆ ತುಂಬಾ ಇಷ್ಟವಾದ ಮೊಮ್ಮಗಳು ಅಂದ್ಕೋಬೇಕು. ಅಂದರೆ ಎಲ್ಲರನ್ನೂ ಇಷ್ಟಪಡ್ತಾಳೆ ಅವಳು, ಇಂಥವರು ಅಂತ ಇಲ್ಲ, ಎಲ್ಲ ಮೊಮ್ಮಕ್ಕಳನ್ನು ತುಂಬಾ ಇಷ್ಟಪಡ್ತಾಳೆ. ಇಲ್ಲಿ ಅಜ್ಜಿನ ಇವಳು ತುಂಬ ಇಷ್ಟಪಡ್ತಾಳೆ. ಯಾಕೆ ಅಂದರೆ ಅಜ್ಜಿ ತುಂಬ ಕಷ್ಟಪಟ್ಟರು, ಹೀಗೆ ನಮ್ಮನ್ನು ಸಾಕಿದ್ರು, ಹಾಗೆ ಸಾಕಿದ್ರು ಪ್ರತಿಯೊಂದು ವಿಷಯದಲ್ಲೂ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟಪಟ್ಟು ಅಜ್ಜಿ ಏನೇ ಹೇಳಿದ್ರು ಅಜ್ಜಿ ಕರೆದ ತಕ್ಷಣ ಬರೋದು, ಅಜ್ಜಿ ಹೇಳಿದ ಕೆಲಸ ಎಲ್ಲ ಮಾಡಿಕೊಡೋದು ಎಲ್ಲ ಮಾಡ್ತಾಳೆ. ಮತ್ತು ಇಲ್ಲಿ ಬಂದು ಇವಳು ಆದ್ಯ ಹೆಸರು ಚೇಂಜ್ ಮಾಡಿಕೊಂಡು ದೊಡ್ಡ ಡ್ಯಾನ್ಸರಾಗಿ ಬೆಳೆದು ಬಿಟ್ಟಿದ್ದಾಳೆ. ಇವಾಗ ಅವಳ ಫ್ರೆಂಡು ನಿನ್ನೆ 5,000 ಸಿಕ್ಕಿರುತ್ತೆ. 5,000ಕ್ಕೆಲ್ಲ ಅನಾಥ ಮಕ್ಕಳನ್ನ ಒಂದಷ್ಟು ಇಟ್ಕೊಂಡಿದ್ದಾಳೆ. ಪಾಪ ನಂತರ ಅನಾಥ ಆಗಿರಬಾರ್ದು ಅಂತ ಏನೋ ಯೋಚನೆ ಮಾಡಿಕೊಂಡು ಆ ಮಕ್ಕಳಿಗೆ ಊಟ, ಉಪಹಾರ, ಬಟ್ಟೆ ಬರೆ ಕೊಡಿಸ್ತಾ ಇದ್ದಾಳೆ. ಆ ಮಕ್ಕಳಿಗೆ ನಿನ್ನೆ ತಗೊಂಡೋಗಿ ಹಬ್ಬದ ಅಡುಗೆ ಮಾಡಿ ಊಟ ಹಾಕಿದ್ದಾಳೆ. ತುಂಬ ಖುಷಿಯಾಗಿ ಆ ಮಕ್ಕಳು ಊಟ ಮಾಡಿದು. ಈ ಕಡೆ ಬಂದು ದ್ವಾರಕಾದಲ್ಲಿ ಒಂದು 3 ಜನ ಫ್ರೆಂಡ್ಸು ಸುಮ್ಮನೆ ರೀಲ್ಸ್ ಮಾಡೋಕ್ಕೆ ಅಂತ ಬರ್ತಾಯಿರ್ತಾರೆ. ರೀಲ್ಸ್ ಮಾಡುವಾಗ ಇಬ್ಬರು ಫ್ರೆಂಡ್ಸು ಆ ಕಡೆ ಎಲ್ಲ ಹೋಗ್ತಾರೆ. ಇನ್ನೊಬ್ಬ ಫ್ರೆಂಡ್ ಏನು ಮಾಡ್ತಾನೆ, ಅವನು ರೀಲ್ ತೆಗಿತಾ ಇರ್ತಾನೆ. ತೀರ ಸಮುದ್ರದ ಸೈಡ್ ನಿಂತ್ಕೊಂಡು ರೀಲ್ಸ್ ತೆಗಿವಾಗ ಕಾಲು ತಪ್ಪಿ ಇದ್ರೊಳಗೆ ಬಿದ್ದೋಗ್ಬಿಡ್ತಾನೆ, ನದಿ ಒಳಗೆ ಬಿದ್ದುಬಿಡ್ತಾನೆ. ಬಿದ್ದಾಗ ಅವನಿಗೆ ಈಜು ಬರಲ್ಲ. ತುಂಬ ಕಡಿಮೆ, ಒಂದು 3 ಅಡಿ ಇರ್ಬೋದೇನೋ ನೀರು. 3 ಅಡಿ ನೀರಲ್ಲಿ ಅವನಿಗೆ ಈಜ್ಕೊಂಡು ಬರೋಕ್ಕೆ ಗೊತ್ತಾಗಲಿಲ್ಲ. ಅವನು ಹೋಗೇ ಬಿಟ್ಟ ಆ ಕಡೆಗೆ ತೇಲ್ಕೊಂಡು ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಮೊಬೈಲ್ ಒಂದು ಕಡೆ ಹೋಯಿತು. ರೀಲ್ಸ್ ಮಾಡುವಾಗ ಜಾರು ಬಿದ್ದು ಮೊಬೈಲ್ ಒಂದು ಕಡೆ ಬಿದ್ದೋಯ್ತು. ಇವನು ಒಂದು ಕಡೆ ತೇಲ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಈ ಆದ್ಯ ಫ್ರೆಂಡ್ ಏನು ಮಾಡಿದ್ಲು, ಕೂಗಕ್ಕೆ ಶುರುವಾದ್ಲು, ಅಯ್ಯೋ ಅದು ಯಾರೋ ನೀರೊಳಗೆ ಬಿದ್ದುಬಿಟ್ಟಿದ್ದಾರೆ, ಅವರಿಗೆ ಈಜೇ ಬರ್ತಾಯಿಲ್ಲ ನೋಡಲ್ಲಿ, ಪಾಪ ಅವರು ನೀರೊಳಗೆ ಸಿಗಾಕೋಬಿಟ್ಟಿದ್ದಾರೆ ಅಂತ. ಬಾರೆ, ರೀಲ್ಸ್ ಮಾಡೋ ಹುಚ್ಚಿದ್ದವರು ಹಾಗೆ ಮಾಡೋದು, ಯಾವಾಗ ನೋಡಿದ್ರು ರೀಲ್ಸು ಅಂತ ಸಾಯ್ತಾರೆ, ಅಂದು ಏನಾರ ಮಾಡ್ಕೊಳ್ಳಿ ಬಾ, ನಮಗೇನು ಅಂಥೇಳಿ ಅವಳು ನಮ್ಮದೇ ಬೇಕಾದಷ್ಟಿದೆ, ನಾಳೆಗೆ ಏನಪ್ಪ ಅಂತ ನನ್ನದೇ ಚಿಂತೆ ಆಗಿದೆ ಅಂತೇಳ್ಬಿಟ್ಟು ಅವಳು ಬಾರೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ನಿಜವಾಗೂ ಅವನಿಗೆ ಈಜು ಬರಲ್ಲ ಅನಿಸುತ್ತೆ. ಅವನು ಅಲ್ಲಿ ಒದ್ದಾಡ್ತಿದ್ದಾನೆ ನೀರೊಳಗಡೆ, ಅವನಿಗೆ ಈಜ್ಕೊಂಡು ಬರೋಕ್ಕೆ ಗೊತ್ತಾಗ್ತಾ ಇಲ್ಲ ಕಣೆ ಅಂತ ಹೇಳಿದಾಗ ತಿರುಗಿ ನೋಡ್ತಾಳೆ. ಹೌದು, ತುಂಬಾ ಭಯಂಕರವಾಗಿತ್ತು ದೃಶ್ಯ. ಅವಾಗೇನು ಮಾಡ್ತಾಳೆ, ಅವಳು ಹಾಕ್ಕೊಂಡಿರೋಂಥ ದುಪ್ಪಟ್ಟನ್ನು ತೆಗೆದು ಅಲ್ಲಿಟ್ಟು ಅವಳು ಹಾಕ್ಕೊಂಡಿದ್ದಂಥ ಬ್ಯಾಗನ್ನು ತೆಗೆದು ಆ ಕಡೆ ಹಾಕಿ ಅಲ್ಲಿಂದ ಒಂದೇ ನೆಗ್ದೇ ಬಿಡ್ತಾಳೆ. ಅದರೊಳಕ್ಕೆ ನೆಗೆದು ಅವನನ್ನು ಕಾಪಾಡ್ತಾಳೆ. ಅಷ್ಟು ದೂರ ಹೋಗಿ ಈಚೋಡ್ಕೊಂಡು ಹೋಗಿ ಅವನನ್ನು ಕಾಪಾಡ್ತಾಳೆ. ಅವನು ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ, ಫುಲ್ಲು ಸುಸ್ತಾಗಿರ್ತಾನೆ. ಆವಾಗ ನಿನಗೆ ಈಜು ಬಂದರೆ ನೀನು ಬೀಳಬೇಕು, ಈಜು ಬರಲಿಲ್ಲ ಅಂದರೆ ಏನಕ್ಕೆ ಬೀಳಕ್ಕೆ ಹೋದೆ ನೀನು? ನಿನಗೆ 3 ಅಡಿ ನೀರೊಳಗಡೆ ನಿನಗೆ ಈಜ್ಕೊಂಡು ಬರೋಕ್ಕಾಗಿಲ್ಲ ಅಂದರೆ 6 ಅಡಿ ಇದೆಯಾ ನೀನು? 3 ಅಡಿ ನೀರನ್ನು ಈಜಕ್ಕೆ ಬಂದಿಲ್ಲ ಅಂದರೆ ನೀನು ಎಂಥ ಈಜುಗಾರ ನೀನು ಅಂತ. ಅವನು ಮಾತೇ ಆಡಲ್ಲ, ಅವಳನ್ನು ತಪ್ಕೊಂಡ್ಬಿಡ್ತಾನೆ. ಅಂದರೆ ಜೀವ ಉಳಿಸೋದ್ಲಲ್ಲ ಅನ್ನೋ ಖುಷಿಗೆ ಅವನಿಗೆ ನೀರಿಗೆ ಬಿದ್ದು ಈಜೋದೇ ಗೊತ್ತಿಲ್ಲ ಪಾಪ. ಅವನಿಗೆ ಈಜ್ಕೊಂಡು ಬರೋಕ್ಕೂ ದಡಕ್ಕೆ ಬರೋಕ್ಕೆ ಗೊತ್ತಾಗ್ತಿಲ್ಲ. ಅವನಿಗೆ ಆ ಕಡೆ ಹೋಗ್ತಾಯಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ. ಸಮುದ್ರ ಸೈಡು ಹೋಗ್ಬಿಟ್ಟಿದ್ದಾನೆ, ತೇಲ್ಕೊಂಡು ಹೋಗ್ತಾ ಇದ್ದಾನೆ. ಗಾಬರಿಯಾಗಿ ಅವಳು ಹೋಗಿ ಹಿಡ್ದು ಎಳ್ಕೊಂಡ ತಕ್ಷಣ
ಅವಳ ಮುಖನೇ ನೋಡಿಕೊಂಡು ಆಶ್ಚರ್ಯ ಪಡ್ತಾನೆ, ಹೆಂಗೋ ನನ್ನ ಜೀವ ಉಳಿಸಿದ್ಲಲ್ಲ ಅಯ್ಯಪ್ಪ, ಬದುಕೊಂಡೆ ಅಂತೇಳ್ಬಿಟ್ಟು. ಆಮೇಲೆ ಸರಿ ಅಂತೇಳ್ಬಿಟ್ಟು, ಬಾ ಹೋಗೋಣ, ನಿನಗೆ 3 ಅಡಿ ನೀರೊಳಗಡೆ 6 ಅಡಿ ದೇಹ ಇಟ್ಕೊಂಡಿದೀಯ, ಬರೋಕ್ಕಾಗಲ್ವ ನಿನಗೆ ಅಂತ ಅಲ್ಲೂ ಬೈತಾಳೆ. ಬೈದಾಗ ಮತ್ತೆ ಇವನು ಗಟ್ಟಿಯಾಗಿ ತಪ್ಕೊತಾನೆ. ತಪ್ಕೊಂಡಾಗ ಅವಳಿಗೊಂಥರ ಆಶ್ಚರ್ಯ, ಏನಿದು ನನ್ನನ್ನು ತಪ್ಕೋತಾನಲ್ಲ ಇವನು ಅಂತೇಳ್ಬಿಟ್ಟು, ಸರಿ ಎದುರಿದ್ದಾನೆ ಬಿಡು, ಏನೋ ತಪ್ಕೊಳ್ಳಿ ಅಂತೇಳ್ಬಿಟ್ಟು ಎದ್ರುಕೊಂಡಿದ್ದಾನೆ ಅಂತೇಳಿ ಸುಮ್ಮನಿರಿಸ್ತಾಳೆ. ಆಮೇಲೆ ಸಮಾಧಾನ ಮಾಡಿ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು, ಯಾರ್ಯಾರು ಹೆಣ್ಮಕ್ಳು ಸಿಕ್ಕಿದ್ರೆ ಸಾಕು, ತಪ್ಕೋಬೇಕು ಅಂತ ಕಾಯ್ತಾ ಇರ್ತೀಯ ನೀನು ಅಂತ ಬೈತಾಳೆ. ಬೈದಾಗ ಅವನು ಏನೂ ಮಾತಾಡಲ್ಲ, ಅವನು ಗಾಬರಿನೇ ಆಗಿರ್ತಾನೆ, ಆಲ್ಮೋಸ್ಟ್ ಗಾಬರಿನೇ ಇರುತ್ತೆ ಅವನಿಗೆ. ಏನು ಒಂಥರ ಭಯ 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 ಪಟ್ಕೊಂಡ್ಬಿಟ್ಟಿರ್ತಾನೆ. ನೀರೊಳಗೆ ಹೋಗಿಬಿಡ್ತಾ ಇದ್ದೆ ನಾನು, ಅವಳು ಬದುಕಿಸಿಲ್ಲ ಅಂದರೆ ನಾನು ದ್ವಾರಕದಲ್ಲಿ ಹೋಗ್ಬಿಡ್ತಾ ಇದ್ದೆ ಅಂತ ಅವನು ಗಾಬರಿ ಆಗ್ತಾನೆ. ಆಮೇಲೆ ಇವಳು ಸಮಾಧಾನ ಮಾಡಿ ದಡಕ್ಕೆ ಎಳ್ಕೊಂಡು ಬರ್ತಾಳೆ. ಇಲ್ಲಿ ಧನು ಏನೋ ಕತ್ರನ ಕೆಲಸ ಮಾಡ್ತಿದ್ದಾಳೆ, ಆದರೆ ಫೋನಲ್ಲೆಲ್ಲ ಮಾತಾಡ್ತಿದ್ದಾಳೆ. ಯಾರ ವಿಷಯ ಏನು ಕತೆ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಇವಳು ಮಗಳು US ಮಗ ಅಳಿಯ ಹೋಗಿದ್ದಾರೆ, ಅವ್ರಿಗೂ ಮೋಸ್ಟ್ಲಿ ಮೊಮ್ಮಕ್ಕಳು ಆಗಿರ್ಬೋದು, ಅವರು ಎಲ್ಲ ದೊಡ್ಡವರಾಗಿರ್ಬೋದು. ಇವಳು ಮಾತ್ರ ಇಲ್ಲೇ ನಾದಿನಿ ಮನೇಲೇ ಉಳ್ಕೊಂಡು ಬಿಟ್ಟಿದ್ದಾಳೆ. ಎಲ್ಲರೂ ಇವಳು ಅಂದರೆ ಅನುಪಮನ ಹಿಂದೆನೇ ಸುತ್ತಕೊಂಡು ಇಲ್ಲೇ ಇದ್ದಾರೆ ಎಲ್ಲರೂ. ಅನುಪಮ ಮನೆಯೂ ಉಳಿಸ್ಕೊಂಡಿದ್ದಾಳೆ, ಆಶಾಭವನನ ಉಳಿಸ್ಕೊಂಡು ಅವರಿಗೆಲ್ಲ ಒಂದು ನೆಲೆ ಅಂತ ಮಾಡಿಕೊಟ್ಟಿದ್ದಾಳೆ. ತುಂಬ ಪಟ್ಟಿದ್ದಾಳೆ. ಆದರೆ ಅನುಜಂತೂ ಈ ಕಡೆ ಬರಲೇ ಇಲ್ಲ. ಅವನು ಎಲ್ಲಿ ಹೋದ, ಏನು ಕತೆ ಅನ್ನೋದು ಒಂದು ಗೊತ್ತಾಗಿಲ್ಲ. ಒಂದು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡೋ ಟೈಮಿಗೆ ಅವರು ಫ್ಯಾಮಿಲಿ ಸಮೇತ ಎಲ್ಲ ನಿಂತ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆವಾಗ ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದ್ಬಿಟ್ಟು, ನಿಮ್ಮ ಮಗಳು ಸಿಕ್ಕಿದ್ದಾರೆ ಅನುಪಮ, ಹಿಂಗೆ ಗುಜರಾತಲ್ಲಿದ್ದಾರೆ ನೋಡಿ ಅಂತೇಳಿ. ಅವಳು ಚೆನ್ನಾಗಿ ಅದನ್ನು ನೋಡಿದ ಮೇಲೆ ಮೊಬೈಲಲ್ಲಿ, ಇಲ್ಲ ಸರ್ ಇವಳು ನನ್ನ ಮಗಳಲ್ಲ, ಬೇರೆ ಯಾರೋ ಇರಬೇಕು, ನನ್ನ ಮಗಳು ಈ ರೀತಿ ಇದ್ದಾಳೆ ಅಂತ ಹೇಳ್ತಾಳೆ. ಆಮೇಲೆ ದ್ವಾರಕಾಗೆ ಹೋಗಿ ಬಂದವರು ಅರ್ಕೆ ಮಾಡ್ಕೊಂಡಿದ್ದು ನೆರವೇರ್ತು ಅಂತ ಹೇಳ್ಬಿಟ್ಟು ಎಲ್ಲರ ಮನೆಗೂ ಬಂದು ಪೂಜೆ ಮಾಡ್ಕೊಂಡು ಹೋಗೋ ಅಂತ ವಾಡಿಕೆ. ಹಂಗಾಗಿ ಇವ್ರ ಮನೆಗೂ ಬರ್ತಾರೆ. ಕೃಷ್ಣನ ಫೋಟೋ ತಗೊಂಡು ದ್ವಾರಕೆಗೆ ಹೋಗಿ ಬಂದಿದ್ದೀವಿ ನಾವು ಅಂತೇಳ್ಬಿಟ್ಟು. ಆಮೇಲೆ ಅನುಪಮ ಹೇಳ್ತಾಳೆ, ಹೌದಾ ದ್ವಾರಕೆಗೆ ಹೋಗಿ ಬಂದ್ರೆ ನಾನು ಬರ್ತೀನಿ ದ್ವಾರಕೆಗೆ, ನನಗೂ ತುಂಬ ಕೃಷ್ಣ ಅಂದರೆ ತುಂಬ ಇಷ್ಟ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾಳೆ. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಅವರು ಪೂಜೆ ಎಲ್ಲ ಮಾಡಿಕೊಂಡು ಕೃಷ್ಣ ಪರಮಾತ್ಮಂಗೆ ಪೂಜೆ ಎಲ್ಲ ಮಾಡ್ತಾರೆ. ತುಂಬಾ ಕೃಷ್ಣನ ನಂಬ್ತಾರೆ ಅವರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವಾಗಲೂ ಕೃಷ್ಣನ ನಂಬ್ಕೊಳ್ಳೋದು, ಕೃಷ್ಣನ ಭಜನೆ ಮಾಡೋದು, ಕೃಷ್ಣ ನೀನೇ ಕಾಪಾಡಪ್ಪ ಅನ್ನೋದು, ಈ ಥರ ಎಲ್ಲ. ಈಗ 3 ಜನ 3 ದಿಕ್ಕಾಗಿದ್ದಾರೆ. ಆದರೆ ಅನುಜು ಬೇಕಾಗಿದೆ, ಆದ್ಯನೂ ಬೇಕಾಗಿದೆ. ಆದರೆ ಇಬ್ಬರೂ ನನ್ನ ಕೈ ಸಿಗ್ತಾ ಇಲ್ಲ. ದೇವರೇ ಏನಪ್ಪ ಕಷ್ಟ ಕೊಡ್ತಾ ಇದೀಯಾ, ಎಷ್ಟು ವರ್ಷಗಳಾಗೋಯ್ತು ಅಂತ. ಆ್ಯಕ್ಚುಲಿ ಎಲ್ಲರೂ ಬದುಕಿದ್ದಾರೆ ಅನಿಸುತ್ತೆ. ಅನುಜನ್ ತೋರಿಸಿಲ್ಲ, ಮತ್ತು ಆದ್ಯನ ತೋರಿಸಿದ್ದಾರೆ. ಆದ್ಯ ಅಂತೂ ಬದುಕಿದ್ದಾಳೆ. ಆಮೇಲೆ ಈ ಕಡೆ ಬಂದು ಆದ್ಯ ಅವಳ ಫ್ರೆಂಡು ನಡ್ಕೊಂಡು ಬರ್ತಾ ಇರ್ತಾರೆ. ಮನೆಗೆ ಹೋಗೋಣ, ಬಟ್ಟೆ ಚೇಂಜ್ ಮಾಡಬೇಕು, ನೆಂದೋಗಿದೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಲೇಡಿ ಪೊಲೀಸ್ ಒಬ್ಬರು, ಜೆಂಟ್ಸ್ ಪೊಲೀಸ್ ಒಬ್ಬರು ಓಡಿ ಬಂದು ಅವಳನ್ನ ಹಿಡ್ಕೊತಾರೆ. ಹಿಡ್ಕೊಂಡಾಗ ಇವಳು ನಾನು ಸಿಕ್ಕಿಬಿದ್ದೆ ಅಂತೇಳಿ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಆಮೇಲೆ ಬಿಡಿ, ಅವಳೇನು ತಪ್ಪು ಮಾಡಿದ್ದಾಳೆ, ಅವಳನ್ನ ಯಾಕೆ ಇಟ್ಕೊಂಡಿದ್ದೀರ ಅಂತ ಫ್ರೆಂಡ್ ಕೇಳ್ತಾಳೆ. ಫ್ರೆಂಡ್ ಕೇಳಿದಾಗ ಅಷ್ಟೊತ್ತಿಗೆ ಇನ್ನೊಬ್ಬ ಪೊಲೀಸು ಓಡಿ ಬಂದುಬಿಟ್ಟು, ಇವರಲ್ಲ ಅಲ್ಲಿ ನಿಂತಿದ್ದಾಳೆ ನೋಡಿ ಅವಳು ಅಂತೇಳಿ ಆಗ ಅಲ್ಲಿಗೆ ಹೋಗ್ತಾರೆ. ಹಿಂಗೆ ಬಚಾವಾಯಿತು. ಇವಾಗ ಅದೇನೋ ಒಂದು ಕವರಲ್ಲಿ ಒಂದು ಆಧಾರ್ ಕಾರ್ಡ್ ಥರ ಸಿಕ್ಕಿದೆ, 100 ರೂಪಾಯಿ ದುಡ್ಡು ಸಿಕ್ಕಿದೆ, ಅನುಪಮ ಕೊಟ್ಟಿದ್ದ ದುಡ್ಡು ದೇವ್ರಿಗೆ ಹಾಕಿ ಅಂತೇಳಿ ಆ ದುಡ್ಡು ಅನಿಸುತ್ತೆ, ಅದು ಸಿಕ್ಕಿದೆ. ಇದು ದೇವರಿಗೆ ಅಂತೇಳಿ ಬರೆದಿದೆ. ಹಂಗಾಗ್ಬಿಟ್ಟು ಇದು ದೇವ್ರಿಗೆ ಹಾಕೋ ಅಂಥದ್ದು. ಆ ಮನುಷ್ಯ ಅಲ್ಲಿ ಬಿದ್ದನಲ್ಲ ನೀರೊಳಗೆ, ಆವಾಗ ಅದು ನನ್ನ ಬ್ಯಾಗ್ ಒಳಗೆ ಬಂದು ಬಿದ್ದಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೈಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾಳೆ. ಆಮೇಲೆ ಹೌದು ಅದೇ ಇರಬೇಕು ಅಂತೇಳಿ ಫ್ರೆಂಡು ಕೂಡ ಹೇಳ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.